ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಪಫ್ ಹ್ಯಾಂಡು ಕಟ್ಟಿಂಗ್ ಆ್ಯಂಡು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭವಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಸ್ಲೀವ್ಗೆ ಈ ಥರ 4 ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ. ನಾವು ಸ್ಲೀವ್ ಕಟ್ಟಿಂಗಿಗೆ ಹಾಕ್ಕೊತೀವಲ್ಲ, ಅದೇ ಥರ ಸೇಮು 4 ಫೋಲ್ಡಿಂಗ್ ಹಾಕ್ಕೊಬೇಕು. ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ಮೇಲ್ಗಡೆ 2 ಲೇಯರು ಈ ಥರ ಸ್ವಲ್ಪ ಕಮ್ಮಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಬರುತ್ತೆ ಈ ಸ್ಲೀವಿಗೆ. ಇನ್ನು ಉಳಿದಿರೋದು ನೋಡಿ, ಅಲ್ಲಿ ಓಪನ್ ಇದೆಯಲ್ಲ, ಅದನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ಸ್ಲೀವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಬೇಕು ನಾವು. ನೋಡಿ, ನಾನು 9ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ರೆಡಿ 9 ಇಂಚ್ ಬರಬೇಕು. ಒಂದು ಅರ್ಧ ಇಂಚು ಸೇರಿಸ್ಕೊಂಡು 9ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಾರ್ಡ್ರ್ ಇದೆಯಲ್ಲ, ಅಲ್ಲೇನು ಅಟ್ಯಾಚಿಂಗಿಗೆ ಹೋಗಲ್ಲ. ಮೇಲ್ಗಡೆ ಮಾತ್ರ ಅಟ್ಯಾಚಿಂಗಿಗೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈಗ ಸ್ಲೀವ್ ಡೌನ್ ಬಂದುಬಿಟ್ಟು ನಾನು 3 ಇಂಚ್ ತೊಗೊತಾ ಇದ್ದೀನಿ. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3 ಇಂಚ್ ತೊಗೊತಾ ಇದ್ದೀನಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ 3.5 ತೊಗೊಬೇಕು. ಇದನ್ನು ಸಹ ಇದೇ ಥರ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈಗ ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ನಮಗೆ ಎಲ್ಲಿವರೆಗೂ ಸ್ಟಿಚ್ ಇರುತ್ತೋ ಆ ಸ್ಟಿಚ್ ಹತ್ರ ಒಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಆ ಮಾರ್ಕಿಂದ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಕಚ್ಚಾಗೋಸ್ಕರ. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ನಾವು ಆರ್ಮೋಲು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಮೆಜರ್ಮೆಂಟ್ ಬ್ಲೌಸಿಂದ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅಲ್ಲಿಂದ ಈ ಥರ ಮೆಜರ್ಮೆಂಟ್ ತೊಗೊಬೇಕು. ನಾವು ಈ ಥರ ಸ್ಟಿಚ್ ಮಾಡಿರ್ತೀವಲ್ಲ, ಅಲ್ಲಿವರೆಗೂ ಈ ಥರ ಮೆಜರ್ಮೆಂಟ್ ತೊಗೊಬೇಕು. ಆ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಆ ಮೆಜರ್ಮೆಂಟ್ನ ಈ ಥರ ಮೇಲ್ಗಡೆ ಮಾರ್ಕಿಂದ ಕೆಳಗಡೆ ಮಾರ್ಕ್ವರೆಗೂ ಈ ಥರ ಇಟ್ಕೊಂಡು ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ 1.5 ಮಾರ್ಕಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆ ಮಾರ್ಕ್ಗೆ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಈಗ ಪಫಿಗೋಸ್ಕರ ಮೇಲೆಗಡೆ ನೋಡಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನಾನು ಪಫಿಗೋಸ್ಕರ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಗಲ ಬಂದುಬಿಟ್ಟು 3 ಇಂಚು ಅಥವಾ 4 ಇಂಚು ತಗೋಬೋದು. ನಾನಿಲ್ಲಿ ಬಂದುಬಿಟ್ಟು 3.5 ತಗೊತಾ ಇದ್ದೀನಿ. ಈ ಥರ 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಅಲ್ಲಿ ಕಾರ್ನರಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಸ್ಟಾರ್ಟಿಂಗಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಆ 1.5ಇಂದ ನೋಡಿ ಈ ಥರ ಒಂದು ರೌಂಡ್ ಶೇಪ್ ಮಾಡ್ಕೊಬೇಕು. ಈ ರೌಂಡ್ ಶೇಪಿಂದ ಸ್ವಲ್ಪನೇ ಡೌನ್ ಮಾಡ್ಕೊತ ಹಾರ್ಮೋಲ್ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಇದನ್ನು ಫೋಲ್ಡಿಂಗು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. 2 ಸಮ ಇರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಬೇಕು. ಮತ್ತು ನಾವು ಪಫಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲೂ ಒಂದು ನ್ಯಾಚ್ ಹೊಡ್ಕೊಬೇಕು. ಇದು ಜಾಯಿಂಟ್ ಇರುತ್ತೆ ಸೈಡಲ್ಲಿ, ಆ ಜಾಯಿಂಟ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲಿ ಜಾಯಿಂಟ್ ಬರುತ್ತೆ. ಎಕ್ಸ್ಟ್ರಾ ಕಮ್ಮಿ ಇದೆಯಲ್ಲ ಬಟ್ಟೆನ ನಾನು ಸ್ಟಿಚ್ಚಿಂಗಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕಮ್ಮಿ ಇರೋದನ್ನು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಥರ 2 ಸಮ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ಲೀವಿಗೂ ಅದೇ ಥರನೇ ಜಾಯಿಂಟ್ ಮಾಡ್ಕೊಳ್ಬೇಕು. ಥರ ಜಾಯಿಂಟ್ ಮಾಡ್ಕೊಳ್ಳಿ. ಆನಂತರ ಆ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ
ನೋಡಿ ಕಚ್ಚಾನ ಸೈಡಿಗೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಸೆಂಟ್ರಿಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಇರುತ್ತಲ್ಲ ಬಟ್ಟೆ ಅದ್ರ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ನಮಗೆ. ಇನ್ನೊಂದು ಸ್ಲೀವ್ನೂ ಸಹ ಸೇಮ್ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು. ಸೈಡಲ್ಲೂ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಬೇಕು. ನೋಡಿ ಈ ಥರ ನಮಗೆ ಸ್ಲೀವ್ ರೆಡಿಯಾಗುತ್ತೆ. ಈಗ ಫ್ರಿಲ್ ಇಟ್ಕೊಬೇಕು. ನಾವು ಫ್ರಿಲ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ, ನೋಡಿ ಆ ನ್ಯಾಚಿಂದ ಈ ನ್ಯಾಚ್ವರೆಗೂ ನಾವು ಫ್ರಿಲ್ ಇಟ್ಕೊಬೇಕು. ಈ ಥರ ನ್ಯಾಚಿಂದ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತ ಬರಬೇಕು. ಫ್ರಿಲ್ನ ಜಾಸ್ತಿ ದೊಡ್ಡದಾಗಿ ಕೊಡೋಕ್ಕೆ ಹೋಗಬೇಡಿ, ಸ್ವಲ್ಪ ಚಿಕ್ಕದಾಗೆ ಕೊಡಿ. ಈ ಥರ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ. ನಾವು ನ್ಯಾಚು ಎಲ್ಲಿವರೆಗೂ ಹೊಡೆದಿರ್ತೀವೋ ಅಲ್ಲಿವರೆಗೂ ಈ ಥರ ಸ್ಟಿಚ್ ಹಾಕ್ಕೊತ ಬರಬೇಕು. ಆ ನ್ಯಾಚ್ ಹತ್ರ ತೆಗೆದು ಬಿಡಬೇಕು. ನೋಡಿ ನಮಗೆ ಈ ಥರ ಬರುತ್ತೆ ಪಫು. ಬೇಕಾದರೆ ಫ್ರಿಲ್ನ ಆಪೋಸಿಟಾಗಿ ಬೇಕಾದರೂ ಇಟ್ಕೊಬೋದು. ಸೆಂಟ್ರ್ ನ್ಯಾಚ್ವರೆಗೂ ಒಂದು ಸೈಡು, ಇನ್ನು ಆ ಕಡೆ ಬೇಕಾದರೆ ಆಪೋಸಿಟಲ್ಲಿ ಇಟ್ಕೊಬೋದು. ನೋಡಿ ಈ ಥರ ರೆಡಿ ಆದಮೇಲೆ ನಮಗೆ ಈ ಥರ ಬರುತ್ತೆ. ಇನ್ನೊಂದು ಸ್ಲೀವ್ನೂ ಕೂಡ ಇದೇ ಥರ ಫ್ರಿಲ್ ಇಟ್ಕೊಬೇಕು. ನಾವು ಅವಾಗೆ ನ್ಯಾಚ್ ಹೊಡೆದಿರ್ತೀವಲ್ಲ, ಆ ನ್ಯಾಚಿಂದ ಸ್ಟಾರ್ಟ್ ಮಾಡಬೇಕು. ಆ ನ್ಯಾಚಿಂದ ಮತ್ತು ಆ ಕಡೆ ನ್ಯಾಚ್ವರೆಗೂ ಸೇಮ್ ಒಂದೇ ಥರನೇ ಫ್ರಿಲ್ ಇಟ್ಕೊತ ಬನ್ನಿ. ನೋಡಿ ಈಗ ಫ್ರಿಲ್ ಇಟ್ಟಿದ್ದಾಯಿತು. ನೋಡಿ ಈ ಥರ ಬರುತ್ತೆ. ಈ ಥರ ಫ್ರಿಲ್ ಇಟ್ಕೊಂಡ ನಂತರ ನಾವು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಪಫ್ ಹ್ಯಾಂಡು ರೆಡಿಯಾಗುತ್ತೆ. ನಾನು ಫುಲ್ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಇದು ಎಷ್ಟು ಸುಲಭವಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಬಾಯ್.